ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾವುದ್ರ ಬಗ್ಗೆ ಈ ವಿಡಿಯೋ ಮಾಡ್ತಿದ್ಯಾ ಸಂಪತ್ ಅಂತ ನೀವು ಥಂಬ್ನೇಲ್ ನೋಡ್ತಾ ಇದ್ದಾರೆ ಗೊತ್ತಾಗ್ತಿರ್ಬೋದು. ಒಬ್ಬ ಮಾವುತ ಮತ್ತು ಒಬ್ಬ ಕಾವಡಿ, ಒಬ್ಬ ಆನೆ, ಆ ಮೂವರ ಮಧ್ಯದಲ್ಲಿ ಇವರಿಗೆ ಏನು ಸಂಬಂಧ? ಮಾವುತ ಯಾರು, ಕಾವಡಿ ಯಾರು, ಯಾವ ಥರ ಅಂತ ಸಂಪೂರ್ಣ ಸ್ವಲ್ಪ ನನಗೆ ಗೊತ್ತಿರೋಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಬೇರೆಯವ್ರ ಥರ ಎಲ್ಲ ಹೇಳೋದು, ನನಗೆ ಗೊತ್ತು ಅಂತೇಳ್ಬಿಟ್ಟು ಎಲ್ಲ ಹೇಳೋಕ್ಕೆ ಹೋಗಲ್ಲ. ನನಗೆ ಎಷ್ಟು ಗೊತ್ತಿದೆ ಅದ್ರ ಬಗ್ಗೆ ಮಾತ್ರ ಹೇಳ್ತೀನಿ. ಒಬ್ಬ ಕಾವಡಿ ಅಂದರೆ ಯಾರು, ಒಬ್ಬ ಮಾವುತ ಅಂದರೆ ಯಾರು? ಫಸ್ಟ್ ಕ್ವಶನು ನಮ್ಮ ಕಾವಡಿ ಮೇಲೆ ಹೋಗ್ಬಿಡೋಣ ನಾವು. ಕಾವಡಿ ಅಂದರೆ ಆನೆಗಳಿಗೆ ಬಂದು ಏನು ಮಾಡಬೇಕು, ಆನೆನ ನೋಡ್ಕೊಳ್ಳೋದ್ರಲ್ಲಿ, ಆನೆ ಕೆಲಸ ಮಾಡೋದ್ರಲ್ಲಿ ಮಾವುತ ಕಾವಡಿ ಅನ್ನೋದು ಇಬ್ಬರಲ್ಲಿ ಒಂದೇ ನನ್ನ ಪ್ರಕಾರದಲ್ಲಿ. ಮಾವುತ ಅನ್ನೋ ಒಂದು ಕೈಯಲ್ಲೇ ಆನೆ ಇರುತ್ತೆ ಮೇಯ್ನಾಗಿ. ಕಾವಡಿ ಅನ್ನೋರು ಅವ್ರದ್ದು ಸ್ವಲ್ಪ ಕೆಳಗಿರೋರು, ಅಂದರೆ ಹೆಲ್ಪರ್ ಥರನೇ ಇಟ್ಕೊಳ್ಳಿ, ಹೆಲ್ಪಿಂಗ್ ಮಾಡೋದು ಎಲ್ಲ ಒಂದು ಕೆಲಸ. ಒಂದು ಕಾವಡಿ ಆಗಿರೋರಿಗೆ ಅಷ್ಟೊಂದು ಕೆಲಸಗಳು ಅರಿವಿರಲ್ಲ, ಗೊತ್ತಾಗಿರಲ್ಲ, ಆಯಿತಾ. ಈ ಮಾವುತ ಅನ್ನೋರಿಗೆ ತುಂಬ ಸ್ವಲ್ಪ ಕೆಲಸಗಳು ಅಂದರೆ ಸರ್ವಿಸ್ ತುಂಬ ಇರುತ್ತೆ, ಮತ್ತು ಅವ್ರಿಗೆ ಗೊತ್ತಿರುತ್ತೆ ಈ ಥರ ಕೆಲಸ ಮಾಡಬೇಕು ಈ ಥರ ಅಂತ ಎಲ್ಲ ಪ್ರತಿಯೊಂದನ್ನು ಕಲಿತು. ಅಂದರೆ ಎಲ್ಲ ಆನೆ ಕೆಲಸದಲ್ಲಿ ಇನ್ನೊಂದು ವಿಷಯ ಏನಂದರೆ ಎಲ್ಲ ಕೆಲಸನೂ ಯಾರೂ ಕಲಿಯೋಕ್ಕಾಗಲ್ಲ. ಅದೆಷ್ಟೇ ದೊಡ್ಡ ಮಾವುತರಾದರೂ ಆನೆ ಕೆಲಸದಲ್ಲಿ ಒಂದೊಂದೇ ಯಾವುದೇ ಒಂದು ಕೆಲಸ ಮಾಡೋಕ್ಕೆ, ಒಂದು ಕಾರ್ಯಾಚರಣೆಗೆ ಹೋದಾಗ ಅದನ್ನು ಒಂದೊಂದು ಹೊಸ ನಮಗೆ ಕಲಿಸ್ಕೊಡುತ್ತೆ. ಆನೆ ಕೆಲಸದಲ್ಲಿ ಎಲ್ಲ ಕಲ್ತುಬಿಟ್ಟೆ ನಾನು. ಆನೆ ಕೆಲಸ ಎಲ್ಲ ಕಲ್ತುಬಿಟ್ಟೆ ಅನ್ನೋರು ಯಾರೂ ಇಲ್ಲ. ಇನ್ನು ಮುಂದಕ್ಕೆ ಹೋಯ್ತಾ ಕಲಿಯೋದು ತುಂಬ ಉಂಟು. ಆನೆಗೆ ಹೆಡ್ಡಿಂಗೆ ಅನ್ನೋದೇ ಇಲ್ಲ, ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ತುಂಬ ಸೀನಿಯರ್, ಎಲ್ಲ ಕೆಲಸ ಸ್ವಲ್ಪ ಗೊತ್ತಿರೋರು, ಸ್ವಲ್ಪ ಸರ್ವಿಸ್ ಇರೋರಿಗೆ ಮಾವುತ ಅಂತ ಮಾಡಿ ಆನೆ ಕೊಡ್ತಾರೆ. ಇನ್ನೊಂದು, ಆನೆ ಪಳಗಿಸುವಾಗ ಆನೆ ಮಾವುತ ಆಗಲಿ ಕಾವಡಿ ಆಗಲಿ ಇಬ್ಬರನ್ನ ಬಿಡ್ತಾರಲ್ಲ, ಅವ್ರ ಜೊತೆ ಮೇಯ್ನ್ ಆನೆ ಒಪ್ಸೋದು ಬಂದು ಮಾವುತನಿಗೆ ಒಪ್ಪಿಸ್ತಾರೆ. ಕಾವಡಿ ಮಾವುತನಿಗೆ ಒಂದು ಅಸ್ಟೆಂಟ್ ಥರ ಇಟ್ಕೊಂಡಿರ್ತಾರೆ. ಅದರಲ್ಲಿ ತುಂಬ ಕೆಲಸಗಳು ಮಾಡೋದು ಅಂದರೆ ಕಾವಡಿಗಳೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಎಲ್ಲ ಕೆಲಸ ಅದರಲ್ಲಿ ಲದ್ದಿ ತೆಗಿಯೋದು, ಸೊಪ್ಪು ಕಡಿಯೋದು, ಅದು ಕಟ್ಟಾಕಿರೋ ಜಾಗದಲ್ಲಿ ಕ್ಲೀನ್ ಮಾಡೋದು, ಎಲ್ಲ ಕೆಲಸವನ್ನು ಕಾವಡಿಗಳು ತುಂಬ ಜನ ಮಾಡ್ತಾರೆ. ಕೆಲವೊಬ್ಬರು ಆ ಥರ ಎಲ್ಲ ಮಾವುತ ಕಾವಡಿ ಸಮಾನವಾಗಿ ಒಂದೇ ಥರ ಇದು ಮಾಡ್ತಾರೆ, ಏನು ಸರಿ ಸಮಾನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇನ್ನೊಂದು, ಆನೆ ಹತ್ರ ಯಾರು ಇರ್ತಾರೆ ಅವ್ರನ್ನ ಮಾತ್ರ ಆನೆ ತುಂಬ ಗುರುತಿಟ್ಟಿರುತ್ತೆ. ಇವನೇ ನನ್ನ ಹತ್ರ ಇದ್ದಾನೆ, ಇವನೇ ನನಗೆ ಊಟ ಕೊಡೋನು, ಇವನೇ ನೀರು ಕೊಡೋನು, ಇವನೇ ನನ್ನ ಜಾಗದಲ್ಲೆಲ್ಲ ಕ್ಲೀನ್ ಮಾಡೋದು, ಹಂಗೆ ಹಿಂಗೆ ಅಂತ ಅವನ ಒಂದು ಗುರುತಾಗಿ ಇಟ್ಕೊಂಡಿರುತ್ತೆ ಆನೆಗಳು. ಆನೆ ಹತ್ರ ನಾವು ಕೆಲಸ, ಅದಕ್ಕೆ ಒಂದು ಪೋಷಣೆ, ಒಂದು ಊಟ ಆಗಲಿ ಏನೇ ಕೊಡದೆ ನಮ್ಮ ಪಾಡಿಗೆ ನಾವು ಅದನ್ನ ಸುಮ್ಮನೆ ಕೇರ್ಲೆಸ್ ಆಗಿ ನೋಡಿಕೊಂಡ್ರೆ ಆನೆಗೆ ನಾವು ನೋಟೆಟ್ ಆಗೋಲ್ಲ, ಆನೆಗೂ ಕೋಪ ಬಂದುಬಿಡುತ್ತೆ, ಇವ್ನು ನಾನು ಚೆನ್ನಾಗಿ ನೋಡ್ಕೊಳ್ಳಲ್ಲ. ಇದರಲ್ಲಿ ಸರಿ ಸಮಾನಾಗಿದ್ದರೆ ಆನೆ ಒಂದು ಮಾವುತ ಕಾವಡಿ ಯಾವ ಥರ ಅಂದರೆ ಒಂಥರ ಗಂಡ ಹೆಂಡತಿ ಥರ ಇರಬೇಕು ಒಂದು ಆನೆಯಲ್ಲಿ ಕೆಲಸ ಮಾಡುವಾಗ. ನಮಗೆ ದೊಡ್ಡವರು ಹೇಳಿದ ಪ್ರಕಾರ ಒಂದು ಆನೆ ನೋಡ್ಕೋಬೇಕಂದ್ರೆ, ಒಬ್ಬ ಆನೆ ಮಾವುತ ಆಗಲಿ ಕಾವಡಿ ಆಗಲಿ ಅವರಿಬ್ಬರು ಗಂಡಂತಿ ಥರ ಇರಬೇಕು. ಅವ್ರ ಮಧ್ಯದಲ್ಲಿ ಏನಾದರೂ ಕಿತ್ತಾಟ ಬಂದರೂ ಆನೆ ದಾರಿ ತಪ್ಪೋಗ್ಬಿಡುತ್ತೆ ಅಂತೆ. ಯಾವುದೇ ಒಂದು ಏನೇ ಕೆಲಸ ಆದರೂ ಇಬ್ಬರಳು ಮಾತಾಡ್ಕೊಂಡು ಮಾಡಬೇಕು, ಇಬ್ಬರಿಗೆ ಕಾಂಪಿಟೇಷನ್ ಬರಬಾರ್ದು, ಇಬ್ಬರಳು ಮಧ್ಯೆ ಏನೇ ಸಮಸ್ಯೆಗಳು ಬರಬಾರ್ದು. ಕಾವಡಿಗಳನ್ನ ಕೆಲವೊಂದು ಆನೆಗಳು ಸೇರಿಸಲ್ಲ, ಅದು ಕೆಲವೊಂದು ಆನೆದು ಹುಟ್ಟುಗುಣ, ಆಯಿತಾ. ಅದೊಂದು ಕೆಲವೊಂದು ಆನೆಗಳದ್ದು ಹುಟ್ಟುಗುಣ. ಅದು ಏನಕ್ಕೆ ಆ ಹುಟ್ಟುಗುಣ ಬರುತ್ತೆ ಅಂದರೆ, ಇವಾಗ ಸ್ಟಾರ್ಟಲ್ಲಿ ಅವನು ಮಾವುತ ಮಾಡೋ ಕೆಲಸ ಏನು ಮಾಡ್ತಾನೆ, ಅವನು ಆನೆ ಮಾತ್ರ ಹ್ಯಾಂಡ್ ಓವರು ಮಾವುತನಿಗೆ. ಆನೆನ ಎಲ್ಲಾದರೂ ಕಾರ್ಯಾಚರಣೆಗೆ ಅಲ್ಲಿ ಕರ್ಕೊಂಡು ಹೋಗೋ, ಕಾಡಿಗೆ ಬಿಡೋದು, ಇಟ್ಕೊಂಬರ್ತು ಅಷ್ಟೇ. ಬಾಕಿ ಸೊಪ್ಪು ಕಡಿಯೋದು, ಲದ್ದಿ ತೆಗೆಯೋದು, ಮುದ್ದೆ ಮಾಡೋದು ಅದೆಲ್ಲ ಕಾವಡಿಗಳ ಕೆಲಸ, ಆಯಿತಾ. ಅಂದರೆ ನಾವು ಎಲ್ಲ ಸರಿ ಸಮಾನಾಗಿ ಮಾಡ್ತೀವಿ ಇಲ್ಲಿ, ಹಂಗೆ ಮಾಡ್ತಾರೆ ಕೆಲವೊಂದು ಜಾಗದಲ್ಲಿ ಎಲ್ಲ ಒಟ್ಟಾಗಿ ಸೇರಿಕೊಂಡು ಎಲ್ಲ ಒಗ್ಗಟ್ಟಾಗಿ ಮಾಡೋರು ಇದ್ದಾರೆ, ತುಂಬ ಜನ ಇದ್ದಾರೆ. ಆ ಒಂದು ಟೈಮಲ್ಲಿ ಏನಾಗುತ್ತೆ, ಈ ಆನೆ ಮಾವುತರನ್ನೇ ಒಬ್ಬರನ್ನೇ ಏನಕ್ಕೆ ಸೇರಿಸ್ಕೊಳುತ್ತೆ ಅನ್ನೋದ್ರ ಬಗ್ಗೆ ಇದು ಮ್ಯಾಟ್ರು. ಏನಕ್ಕಾದರೆ, ಇವಾಗ ಕೆಲವೊಂದು ಕಾವಡಿಗಳು ಸೋಂಬರಿಗಳಾಗಿರ್ತಾರೆ, ಕೆಲವೊಂದು ಕೆಲಸಗಳು ಮಾಡಲ್ಲ. ಏನು ಮಾಡ್ತಾರೆ ಅವಾಗ ಈ ಮಾವುತಂದಿರು ಏನು ಮಾಡ್ತಾರೆ, ಎಲ್ಲ ಕೆಲಸ ಅವರೊಬ್ಬರೇ ನೋಡ್ಕೊಳ್ತಾರೆ, ಎಲ್ಲ ಕೆಲಸ ಅವರೇ ಮಾಡ್ಕೊಳ್ತಾರೆ. ಇವರು ಬರ್ತಾರೆ, ಅವ್ರು ಇಷ್ಟ ಬಂದಂಗೆ ಮಾಡಿ ಹೋಗ್ಬಿಡ್ತಾರೆ. ಆನೆ ಮೇಲೆ ಏನೋ ಒಂದು ಇಂಟ್ರೆಸ್ಟ್ ಇಲ್ಲದೆ ಕೆಲಸ ಮಾಡ್ತಾ ಇರ್ತಾರೆ. ಆನೆಗೆ ಗೊತ್ತಾಗೋಯ್ತದೆ, ಇವನು ನನಗಾಗಿ ಕೆಲಸ ಮಾಡ್ತಾಯಿಲ್ಲ, ಬೇರೆ ಏನಾಗ ಕೆಲಸ ಮಾಡ್ತಾವನೆ, ಹಂಗೆ ಹಿಂಗೆ ಅಂತ. ಈ ಮಾವುತ ಏನು ಮಾಡ್ತಾನೆ, ತುಂಬ ಕ್ಲೋಸ್ ಆಗೇ ಇರ್ತಾನೆ, ಎಲ್ಲ ಸೇರಿ ಕೆಲಸ ಮಾಡ್ಕೊಂಡು ಆನೆ ಜೊತೆನೇ ಇರ್ತಾನಲ್ಲ. ಆ ಟೈಮಲ್ಲಿ ಆನೆ ನೋಡಿ ಅವನು ಒಬ್ಬನೇ ನನ್ನ ನೋಡ್ಕೊಳ್ಳೋನು, ಅವನೇ ಚೆನ್ನಾಗಿ ನೋಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅವನ ಮಾತ್ರ ಸೇರಿಸುತ್ತೆ. ಇನ್ನು ಯಾರೇ ಹೋದರೂ ಸೇರಿಸಲ್ಲ. ಕೆಲವೊಂದು ಆನೆಗಳದ್ದು ಬುದ್ಧಿ ಆ ಥರ, ಒಬ್ಬರನ್ನ ಒಂದು ಸತಿ ಫಿಕ್ಸ್ ಮಾಡಿಬಿಡ್ತಂದರೆ ಮುಗೀತು, ಅದು ಯಾರೇ ಏನೇ ಬಂದರೂ ಅವ್ರನ್ನ ಬಿಟ್ಟು ಕೊಡೋಲ್ಲ ಆನೆ. ಕೆಲವೊಂದು ಆನೆಗಳು ಆ ಥರ ಅಲ್ಲ, ಎಲ್ಲರನ್ನೂ ಸೇರಿಸ್ಕೊಳ್ಳುತ್ತೆ, ಎಲ್ಲರ ಜೊತೆ ಚೆನ್ನಾಗಿರುತ್ತೆ, ಆಯಿತಾ. ಇದೊಂದು ಇನ್ನೊಂದು ಏನು,
ಆನೆ ಚೆನ್ನಾಗಿರ್ಬೇಕಂದ್ರೆ ಮಾವುತ ಕಾವಡಿ ಇಂಪಾರ್ಟೆಂಟ್ ಇರಲೇಬೇಕು. ಒಂದು ನಮ್ಮ ಕರ್ನಾಟಕ ಆಗಲಿ, ತಮಿಳ್ನಾಡಾಗಲಿ, ಯಾವುದೇ ಒಂದು ಕೇರಳ ಆದರೂ, ನಮ್ಮ ಕೇರಳದಲ್ಲಿ ತುಂಬ ಜನರು ಒಬ್ಬರು ಮಾವುತರು ಇರ್ತಾರೆ. ಅವರಿಗೆ ಒಂದು 5-6 ಜನ ಕಾವಡಿಗಳೇ ಇರ್ತಾರೆ, ಆಯಿತಾ. ಅವ್ರದ್ದು ಓನು ಹೌದು ಆನೆಗಳು, ಅದು ಬೇರೆ ವಿಷಯ. ಸಂಬಳ ಎಲ್ಲರೂ ಕೊಡ್ತಾರೆ, ಗೌರ್ಮೆಂಟ್ ಆದರೂ ಅವ್ರು ಕೊಡ್ತಾ ಇರ್ಬೋದು. ಮತ್ತು ತಮಿಳ್ನಾಡಲ್ಲಿ ಏನು ಮಾಡ್ತಾಯಿದ್ದಾರೆ, ಒಂದು ಬೇಜಾರಾಗೋ ವಿಷಯ ಏನಂದರೆ, ತಮಿಳ್ನಾಡಲ್ಲಿ ಬಂದು ಈ ಆನೆಗೆ ಇಬ್ಬರಾಳು ಕೊಡ್ತಾರೆ ಮಾವುತ ಕಾವಡಿ ಅಂತ. ಆಮೇಲೆ ಏನು ಮಾಡ್ತಾರೆ, ಆ ಒಂದು ತಮಿಳ್ನಾಡಲ್ಲಿ ಆನೆ ರಿಟೈರ್ಡ್ ಆಯ್ತಂದರೆ ಮಾವುತನ ಬಿಟ್ಟು ಕಾವಡಿನ ತೆಗೆದಾಕ್ಬಿಡ್ತಾರೆ. ಅಂದರೆ ಕಾವಡಿ ಬೇರೆ ಆನೆಗೆ ಶಿಫ್ಟ್ ಆಗೋಯ್ತಾರೆ, ಮಾವುತರ ಒಬ್ಬರೇ ನೋಡ್ಕೋಬೇಕು. ಅಂಥ ಒಂದು ಟೈಮಲ್ಲಿ ಆ ಥರ ರೂಲ್ಸ್ ಇರಬಾರ್ದು. ಏನಕ್ಕಾದರೆ ಒಂದು ಆನೆಗೆ ವಯಸ್ಸಾದ ಟೈಮಲ್ಲಿ ಅದನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು. ಚೆನ್ನಾಗಿರುವಾಗಲ್ಲ, ಯಾವುದೇ ಒಂದು ವಸ್ತಾದರೂ ಅಷ್ಟೇ, ಅದು ಚೆನ್ನಾಗಿರುವಾಗ ಅದನ್ನ ಚೆನ್ನಾಗಿ ನೋಡ್ಕೊಳ್ಳೋದಲ್ಲ. ಅದ್ರ ಕೈ ಅದು ಚೆನ್ನಾಗಿಲ್ಲದ ಟೈಮಲ್ಲಿ ಅದನ್ನ ನೋಡ್ಕೊಂಡ್ರೇ ಅದಕ್ಕೊಂದು ಬೆಲೆ ಅಂತ ಇರುತ್ತೆ, ಆಯಿತಾ. ನನ್ನ ಪ್ರಕಾರ ಆ ಟೈಮಲ್ಲಿ ಹಿಂಗೆ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಹಂಗಲ್ಲ. ಅದು ವಯಸ್ಸಾದರೂ ರಿಟೈರ್ಡ್ ಆದರೂ ಏನೇ ಆದರೂ ಅವ್ರಿಗೆ ಇಬ್ಬರಾಳು ಪಕ್ಕ ಇದ್ದೇ ಇರ್ತಾರೆ, ಆಯಿತಾ. ಆ ಥರ ಒಂದು ಇದು ಬರುತ್ತೆ. ಮೇಯ್ನಾಗಿ ನನ್ನ ಪ್ರಕಾರ ಮಾವುತಂದಿರೋ ಆ ಮೀನು ಆನೆಗಳಿಗೆ ಬೇಕಾಗಿರೋದು. ಏನಕ್ಕಾದರೆ ಅದರ ಒಂದು ಪ್ರತಿಯೊಂದು ಅದರ ಸಿಗ್ನಲ್ಸ್ ಆಗಿರ್ಬೋದು, ಟ್ರೈನಿಂಗ್ ಅವರೇ ಮಾಡಿ ಆಚೆ ತೆಗೆದಿರ್ತಾರೆ ಒಂದು, ಆಯಿತಾ. ಇನ್ನೊಂದು ಆನೆಗಳನ್ನ ಅರ್ಥ ಮಾಡ್ಕೊಂಡಿರ್ತಾರೆ, ಕಾವಡಿಗಳು ಅರ್ಥ ಮಾಡ್ಕೊಂಡಿರ್ತಾರೆ. ಇವಾಗ ಸಾಧಾರಣವಾಗಿ ಒಬ್ಬ ಮಾವುತ ಆಗಬೇಕಂದ್ರೆ ಈ ಅಷ್ಟೇ ಕಾವಡಿ ಅವ್ನು ಏನು ಕೆಲಸ ಮಾಡ್ತಿದ್ದಾನೆ, ಈಗ ಕಾವಡಿ ಏನು ಕೆಲಸ ಮಾಡ್ತಿದ್ದಾನೆ ಅದನ್ನೆಲ್ಲ ಮಾಡಿನೇ ಅವ್ನು ಮಾವುತ ಆಗೋಕ್ಕೆ ಸಾಧ್ಯ ಆಗೋದು. ಒಂದೇ ಇಟ್ಟು ಯಾರು ಡೈರೆಕ್ಟಾಗಿ ನೀನು ಮಾವುತ ಆಗ್ಬಿಡು ಅಂತ ಹೇಳ್ಬಿಟ್ಟು ಮಾವುತ ಕೊಡಲ್ಲ. ಅವನಿಗೂ ಸರ್ವಿಸ್ಬೇಕಾಗುತ್ತೆ. ಅವನು ಬಿದ್ದು ಎದ್ದು ಒದ್ದಾಡಿ ಕೆಲಸ ಮಾಡಿ ಅವನೊಂದು ಕೆಲಸ ಕಲ್ತಿದ ಮೇಲೆ ಅವನಿಗೆ ಒಂದು ಆನೆ ಕೊಡ್ತಾರೆ. ಅವನು ಆವಾಗ ಆನೆನ ನಿಭಾಯಿಸ್ಕೊಂಡು ಹೋಗಬೇಕು. ಇದು ಒಂದು ಆನೆ ಮಾವುತ ಮತ್ತು ಆನೆ ಕಾವಡಿಯ ಒಂದು ಸಂಬಂಧ ಆಗಿರುತ್ತೆ. ಈಗ ತುಂಬ ಜನ ಅಂದ್ಕೊಳ್ತಾರೆ, ಇವರು ಕಾವಡಿಗಳು ತುಂಬ ಇದು ಮಾಡ್ತಾರೆ, ಕೆಲಸಗಳು ಮಾಡ್ತಾರೆ, ಮಾವುತಂದಿರು ಮಾಡಲ್ಲ, ಬರೀ ಹೇಳ್ತಾರೆ ಅಂತ. ಆ ಥರ ಹೇಳೋದ್ರಿಂದನೇ ಅವ್ರು ಮಾಡೋಕ್ಕಾಗೋದು. ಇಲ್ಲಾಂದರೆ ಅವ್ರ ಪಾಡಿಗೆ ಅವ್ರು ಬಿಟ್ಟುಬಿಟ್ರೆ ಅವ್ರು ಮಾಡಲ್ಲ. ಏನಕ್ಕಾದರೆ ಮುಂಚೆ ಇವಾಗೆಲ್ಲ ಏನಿಲ್ಲ, ಒಂದು ಮಾತು ಬೈತಾರೆ, ಏನೋ ಹೇಳ್ತಾರೆ, ಅದು ಮಾಡಿದ್ದು ಮಾಡಿಲ್ಲ ಅಂದರೆ. ಮುಂಚೆ ಏನು ಮಾಡ್ತಿದ್ರು ಅಂದರೆ, ಹಳೇ ಸೀನಿಯರ್ ಮಾವುತರೆಲ್ಲ ಏನು ಮಾಡ್ತಿದ್ರು ಅಂದರೆ, ಒಂದು ಕೆಲಸ ಕಲಿಸ್ಬೇಕಾದ್ರೂ ಆ ಕೆಲಸ ಮಾಡಬೇಕಂತದ್ದು ಬಾಯಲ್ಲಿ ಹೇಳ್ತಿದ್ದಿಲ್ಲಂತೆ. ದೊಣ್ಣೆ ತೊಗೊಂಡು ಒಡೆದು ಹೇಳ್ತಾಯಿದ್ರಂತೆ, ಇದು ಮಾಡು ಅದು ಮಾಡು ಅಂತ ಹಿಡ್ಕೊಂಡು ಹೊಡಿಯೋದೆ. ಎಷ್ಟು ಒಂದು ಅದರಲ್ಲಿ ಒಂದು ಟಫ್ ಇರ್ತಿತ್ತಂದರೆ ತುಂಬ ಜನರು ಕೆಲಸನೇ ಮಾಡಲ್ಲ ಅಂತ ಆನೆ ಬಿಟ್ಟು ಓಡೋಗೋರು ತುಂಬ ಜನ ಇದ್ದಾರೆ, ಕಾವಡಿಗಳು. ಆ ಥರ ಒಂದು ಕಾವಡಿಗಳು ಆ ಥರ ಅವ್ರ ಕೈಯಲ್ಲಿ ಬೈಸ್ಕೊಂಡು ಓಡಿಸ್ಕೊಂಡು ಕೆಲಸ ಕಲ್ತವ್ರೆ. ಈಗ ಅವ್ರ ಕೈಯಲ್ಲಿರೋ ಆನೆಗಳು ತುಂಬ ಒಂದು ಒಳ್ಳೆ ಹೆಸರು ಮಾಡಿರೋ ಆನೆಗಳು, ಒಳ್ಳೆ ಟ್ರೈನಿಂಗ್ ಮಾಡಿರೋ ಆನೆಗಳು. ಒಂದು ಮಾತು ಒಬ್ಬರು ಬೈತಾವ್ರೆ ಅಂದ್ರೆ, ಒಬ್ಬರು ಏನಾದರೂ ಹೇಳ್ತಾವ್ರೆ ಅಂದರೆ ಅದಕ್ಕೆ 100-108 ಕಾರಣಗಳು ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವೇನು ಮಾಡ್ತೀವಿ ಅಂದರೆ, ಇವಾಗ ನಮಗೆಲ್ಲ ಹೇಳ್ಬಿಟ್ರೆ ಹೋಗಲೇ ಅಂತೇಳ್ಬಿಟ್ಟು ನಾವು ರುಚಿಗೆದ್ದು ಬಿಡ್ತೀವಿ. ಯಾವ ನೀನು ಹೇಳೋಕ್ಕೆ ಹಂಗೆ ಅಂತ. ಆ ಥರ ಎಲ್ಲ ಅವ್ನು ಹೇಳೋದ್ರಲ್ಲಿ ತುಂಬ ಅರ್ಥ ಇರುತ್ತೆ. ನಾವು ಸೀನಿಯರ್ಗೆ ತುಂಬ ಬೆಲೆ ಕೊಡಬೇಕಾಗಿರೋದು. ಇವಾಗ ಈಗ ನನ್ನನ್ನು ಇಟ್ಕೊಂಡ್ರು ತುಂಬ ಸಣ್ಣ ವಯಸ್ಸು ಒಂದು ಆನೆ ಕೊಟ್ಬಿಟ್ಟಿದ್ರೆ, ನಾನು ಮಾವುತ ಅಂತ ಇದುವರೆಗೆ ನಾನು ಫೀಲೇ ಮಾಡಿಲ್ಲ. ನಾನು ಹೇಳಿಲ್ಲ, ಯಾರು ಕೇಳಿದ್ರೆ ನಾನು ಮಾವುತ ಅಂತ ಹೇಳಿದ್ದೀನಿ. ಆ ಥರ ಮನಸ್ಸಲ್ಲಿ ಬಂದಿಲ್ಲ. ಸಮಾನಾಗಿಯೇ ಕೆಲಸ ಮಾಡೋದು, ಎಲ್ಲ ಕೆಲಸನೂ ಒಂದೇ ಲೆವೆಲಲ್ಲಿ ಮಾಡೋದು. ಅವನು ಮಾಡಲಿ ಇವ್ನು ಮಾಡಲಿ ಅಂತ ಇಲ್ಲ. ನಮ್ಮಲ್ಲಿ ಒಂದೇ ಥರ ನಾವು ಒಟ್ಟಾಗಿ ಮಾಡ್ತೀವಿ. ಒಂದು ಟೈಮಲ್ಲಿ ನಾನು ಹೋದಾಗ ಅವ್ರು ಬಂದಾಗ ಎಲ್ಲ ಮಿಕ್ಸಾಗಿ ಸೇರ್ಕೊಂಡು ಮಾಡ್ತೀವಿ. ಒಬ್ಬನೇ ಮಾಡಬೇಕಂತ ಏನು ರೂಲ್ಸ್ ಇಲ್ಲ. ಇನ್ನೊಂದು ಏನಂದರೆ, ಮೇಯ್ನಾಗಿ ಆನೆ ಮಾವುತ ಕಾವಡಿ ಏನಕ್ಕೆ ಇಬ್ಬರಾಳು ಬೇಕು ಅಂತ ಕೇಳಿದ್ರೆ, ಇನ್ನೊಂದು 4-5 ಜನ ಹಾಕ್ಕೋಬೇಕಂದ್ರೆ ಆ ಥರ ಏನಿಲ್ಲ. ಈಗ ಒಬ್ಬ ಊರಿಗೆ ಹೋದಾಗ ಆನೆನ ನೋಡ್ಕೊಳ್ಳೋನು ಇನ್ನೊಬ್ಬ ಇರಲೇಬೇಕು. ಇವನು ಹೋದಾಗ ಅವ್ನು ನೋಡ್ಕೋಬೇಕು. ಅದಕ್ಕೆ ಮಾವುತ ಕಾವಡಿ ಅಂತ ಮಾಡಿದ್ದಾರೆ. ಈ ಮಾವುತ ಕಾವಡಿನ ಏನಕ್ಕೆ ಒಬ್ಬ ಮೇಲೆ ಒಬ್ಬ ಕೆಳಗೆ ಮಾಡಿದ್ದಾರೆ ಅಂದರೆ, ಇವಾಗ ಇಬ್ಬರಾಳನ್ನು ಮಾವುತ ಅಂತ ಮಾಡಿಬಿಟ್ರೆ ಸರಿಸಮಾನ ಆಗೋಯ್ತದೆ. ಎಲ್ಲದರಲ್ಲೂ ಸರಿಸಮಾನ ಇದ್ದರೆ ತೊಂದರೆ ಆಗೋಯ್ತದೆ. ಈಗ ಮಾತು ಒಂದು ಕೆಲಸ ಹೇಳೋದ್ರಲ್ಲಿ ನೀನು ನನ್ನ ಸಮಾನನೇ ಇದೆಯಾ, ನೀನು ನನಗೇನೆ ಕೆಲಸ ಹೇಳ್ತೀಯಾ ಅನ್ನೋ ಒಂದು ಇದು ಬಂದುಬಿಡುತ್ತೆ. ಅದೇನೋ ತೆಗೆದುಕೊಡು ಅಂತ ಹೇಳ್ತೀವಿ ನಾವು. ನೀನು ಯಾವನು, ನಾನು ಮಾವುತಾನೆ ನೀನು ಮಾವುತಾನೆ, ಅದರಲ್ಲಿ ಒಂದು ಸರಿಸಮಾನಾಗಿ ಜಗಳ ಆಗೋದು. ಒಂದೊಂದು ಸಾರಿ ಮನುಷ್ಯರಿಗೆ ಕೆಲವರು ಒಂದೇ ಥರ ಇರಲ್ಲ, ಈ 5 ಬೆರಳು ಥರ ಇರಲ್ಲ ನೋಡಿ. ಅದು ಆ ಥರ ಒಂದು ಗೊಂದಲ ಆಗ್ಬೋದು, ಒಂದು ಇದಾಗ್ಬೋದು. ಅದಕ್ಕೆ ಒಬ್ಬರು ಸೀನಿಯರ್ ಜೂನಿಯರ್ ಅಂತಲೇ ಆಗ್ತಾರೆ. ಅವ್ನು ಕೆಲಸ ಕಲ್ತಿದ ಮೇಲೇ ಅವನು ಸೀನಿಯರ್ ಆಗ್ತಾನೆ. ಇವನು ಕೆಲಸ ಕಲ್ತಿಲ್ಲ ಅಂದರೆ ಇವನು ಜೂನಿಯರ್ ಆಯ್ತಾನೆ. ಅವ್ನು ಎಂಥ ದೊಡ್ಡ ವಯಸ್ಸಾದರೂ, ಅವ್ನು ಎಂಥವರಾದರೂ ಅವ್ರು ಆ ಥರ ಮಾಡಿದ್ದಾರೆ. ಕೆಲವೊಬ್ಬರು ಹಂಗಲ್ಲ ಪಾಪ, ಎಷ್ಟೋ ಒಂದು ವರ್ಷ ಇಡೀ ಕೆಲಸ ಮಾಡಿ, 25 ವರ್ಷ 15 ವರ್ಷ ಕೆಲಸ ಮಾಡಿ, ಇವಾಗೂ ಕಾವಡಿಯಾಗಿ ಯಾರೋ ಹೊಸೊಬ್ಬರಿಗೆ ಮೊನ್ನೆ ಬಂದು ಪರ್ಮನೆಂಟ್ ಆದವರಿಗೆ ಕಾವಡಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೆಲವೊಂದು ಜಾಗದಲ್ಲಿ. ನಾನು ನೋಡಿದ್ದೀನಿ, ಅದಕ್ಕೆ ಹೇಳ್ತಾ ಇರೋದು. ಹಂಗಾಗಿ ಆ ಥರ ಎಲ್ಲ ಇರುತ್ತೆ. ಇದರಲ್ಲಿ ನಾನು ಏನು ಹೇಳೋಕ್ಕೆ ಹೊರಟೆ ನನಗೂ ಗೊತ್ತಿಲ್ಲ. ಏನೇನೋ ಹೇಳ್ಕೊಂಡು ಮುಂದೆ ಹೋಗ್ಬಿಟ್ಟೆ. ಅರ್ಥ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ನನ್ನ ಪ್ರಕಾರ. ಏನಕ್ಕಾದರೆ ದಯವಿಟ್ಟು ನಾನು ಮಾತಾಡೋಕ್ಕೆ ಅಂದರೆ ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಾಗಿ ಮಾತಾಡೋದು ದಯವಿಟ್ಟು ಕ್ಷಮಿಸ್ಬಿಡಿ. ಏನಕ್ಕಾದರೆ
ನನಗೆ ಇದ್ರ ಬಗ್ಗೆ ಅಷ್ಟೊಂದು ಕರೆಕ್ಟಾಗಿ ನಿಮಗೆ ಹೆಂಗೆ ವಿವರಣೆ ಕೊಡಬೇಕು ಅನ್ನೋದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಆದರೂ ನನಗೆ ಗೊತ್ತಿರೋಷ್ಟು ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಇದರಲ್ಲಿ ಸಂಪೂರ್ಣವಾಗಿ ಈ ಒಂದು ಯೂಟ್ಯೂಬ್ ಅನ್ನೋದ್ರಲ್ಲಿ ನನಗೆ ಕ್ಲಿಯರಾಗಿ ಇನ್ನೂ ಗೊತ್ತಾಗಿಲ್ಲ. ಏನೋ ವೀಡಿಯೋ ಮಾಡ್ತೀನಿ, ನೀವು ನೋಡ್ತೀರಾ, ಒಂದು ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಅದೇ ನನ್ನ ದೊಡ್ಡ ಖುಷಿ. ಹಂಗೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಆ ಥರ ಒಂದು ಸರಿ ಸಮಾನ ಆದರೆ ಚೆನ್ನಾಗಿರಲ್ಲ ಅಂದ್ಕೊಂಡು ಒಬ್ಬರು ಸೀನಿಯರ್ ಜೂನಿಯರ್ ಮಾಡಿ ಹಂಗೆ ಬಿಟ್ಬಿಟ್ಟಿದ್ದಾರೆ. ಕೆಲಸ ಕಲೀಲೇಬೇಕಾಗುತ್ತೆ. ಒಂದು ಮಾವುತ ಆಗಿರೋನಿಗೆ ಒಂದು ಆನೆ ಕೊಟ್ಟು ಅವನು ಪಳಗಿಸಿ ತೆಗ್ದಿದ ಮೇಲೆ ಅವ್ನಿಗೆ ಮಾವುತ ಅಂತ ಆವಾಗ ಮಾಡ್ತಾಯಿದ್ರು. ಇವಾಗ ಹಂಗಲ್ಲ, ಇಲ್ಲ. ಇವಾಗ ಯಾರು ಬೇಕಾದ್ರೆ ಹೋಗಿ ಕೆಲಸ ಮಾಡಿ ಆಮೇಲೆ ಮಾವುತ ಆಗಿಬಿಡ್ತಾರೆ. ಆವಾಗ ಹಂಗಲ್ಲ, ಒಂದು ಆನೆನ ಕೊಟ್ಬಿಟ್ಟು ಕಾಡು ಆನೆನ ಹಿಡ್ಕೊಬಂದು ನೀನು ಅದನ್ನ ಕೊಟ್ಬಿಟ್ಟು ಅದನ್ನ ಪಳಗಿಸಿ ತೆಗೆದು ಟ್ರೈನಿಂಗ್ ಮಾಡಿ ಕೊಟ್ಟಮೇಲೆ ನೀನು ಮಾವುತ ನೀನು ಕಾವಡಿ ಅಂತ ಆವಾಗ ಡಿಸೈಡ್ ಮಾಡ್ತಿದ್ರಂತೆ. ಆ ಥರ ರೂಲ್ಸ್ ಇತ್ತು ಆ ಟೈಮಲ್ಲಿ. ತುಂಬ ಒಂದು ಆಗಿನ ಆನೆಗಳು ಆ ಥರನೇ ಇತ್ತು, ತುಂಬ ಬಲಿಷ್ಠವಾದ ಆನೆಗಳು. ಇನ್ನೊಂದು ವಿಷಯ ನಿಮಗೆ ಹೇಳೋಕ್ಕೆ ಈ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ. ಏನು ವಿಷಯ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಆನೆಗಳಿದೆ. ಎಷ್ಟು ಆನೆಗಳಿದೆ, ತುಂಬ ಆನೆಗಳಿದೆ. ಅದನ್ನ ಒಂದು ಬೇರೆ ಒಂದು ಸ್ಟೇಟಿಗಾಗಲಿ ಬೇರೆ ಒಂದು ದೇಶಕ್ಕಾಗಲಿ ಮಾರಾಟ ಮಾಡ್ತಾಯಿದ್ದಾರೆ ನಮ್ಮ ಕರ್ನಾಟಕದವರು. ಆದರೆ ಒಂದು ಟೈಮಲ್ಲಿ ಬೇರೆ ಒಂದು ಸ್ಟೇಟಿಂದ ಬೇರೆ ಒಂದು ದೇಶದಿಂದ ನಮ್ಮ ಕರ್ನಾಟಕನೇ ದುಡ್ಡು ಕೊಟ್ಟು ಆನೆಗಳನ್ನ ಖರೀದಿ ಮಾಡಿದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಎಲ್ಲಿಂದ ಖರೀದಿ ಮಾಡಿದ್ರು, ಎಲ್ಲಿಂದ ದುಡ್ಡು ಕೊಟ್ಟು ಆನೆಗಳನ್ನ ನಮ್ಮ ಕರ್ನಾಟಕಕ್ಕೆ ತಗೊಂಡ್ರು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ.